ವಾಟ್? ನಾನು ನೀನು ಡಿವೋರ್ಸ್ ತಗೋತಾ ಇದ್ದೀವ? ನಾನು ನೀನು ಡಿವೋರ್ಸ್ ತಗೋತಾ ಇದೀವಲ್ಲ. ಏನಾಯ್ತಮ್ಮ? ನಾವ್ಯಾಕೆ ಡಿವೋರ್ಸ್ ತಗೋತಾ ಇದ್ದೀವಿ? ಏನಾಯ್ತು ನಿನಗೆ? ಶಾಕ್ ಆಗ್ಬೇಡ. ನಾವು ಡಿವೋರ್ಸ್ ತಗೋತಿಲ್ಲ, ಆದ್ರೆ ನಾವು ಡಿವೋರ್ಸ್ ತಗೋತಾ ಇದ್ದೀವಿ ಅಂತ ಅಮ್ಮನ ಹತ್ರ ಹೇಳ್ದೆ ಅಷ್ಟೇ. ಏನಮ್ಮ ನೀನು ಈ ತರ ಶಾಕ್ ಕೊಟ್ಬಿಟ್ಟೆ? ಬಟ್ ವೈ? ಆ ಥರ ನಾವೇನು ಮಾತಾಡ್ಕೊಂಡೇ ಇಲ್ವಲ್ಲ. ಮತ್ತೆ ಇದೇನಿದು? ಇಟ್ ವಿಲ್ ಕ್ರಿಯೇಟ್ ಅ ಲಾಟ್ ಆಫ್ ಇಶ್ಯೂ ಅಮ್ಮ. ಎಲ್ರು ಪ್ರಶ್ನೆಗಳು ಕೇಳ್ತಾರೆ, ಎಲ್ರಿಗೂ ಆನ್ಸರ್ ಮಾಡಬೇಕು. ಯಾಕೆ ಹೀಗೆಲ್ಲ ಮಾಡಿದೆ? ಏನ್ ಪ್ಲಾನು ಅಂತ ಆಮೇಲೆ ಹೇಳ್ತೀನಿ. ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ಯಾರಿಗೂ ಹೇಳಲ್ಲ. ಅದು ಅಮ್ಮನ ಹತ್ರ ಮಾತ್ರ ಇರುತ್ತೆ. ಸ್ವಲ್ಪ ಪಾರ್ಟ್ ಮಾತ್ರ ಡ್ಯಾಡ್ ತನಕ ಹೋಗುತ್ತೆ ಅಷ್ಟೇ. ನಿನಗೇನ್ ಬೇಕು ಅಂತ ಹೇಳಿದ್ಯಲ್ವಾ ಸ್ಯಾಂಡಿ, ಇನ್ನು ನನಗ್ ಬಿಟ್ಬಿಡು. ಆಟ ಶುರು ಮಾಡಿದ್ದೀನಿ. ಜಸ್ಟ್ ಗೋ ವಿತ್ ದ ಫ್ಲೋ. ಇವಾಗ ಏನೇ ಮಾಡೋದು ಆರಾಧನಾ? ನಾನೇ ಹೋಗಿ ಬರ್ತೀನಿ ಬಿಡಮ್ಮ. ಒಟ್ಟಾರ್ದವ್ರು ಹೇಳ್ತಿರೋದ್ರಲ್ಲಿ ತಪ್ಪೇನಿಲ್ಲ. ಈ ಮನುಷ್ಯ ಎಲ್ಲರ ಜೊತೆನೂ ಸಂಬಂಧ ಹಾಳು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಸ್ಟೇಷನಿಗೆ ಬನ್ನಿ ಅಂದ್ರೂ ಯಾರು ಬರೋಕ್ಕೆ ತಯಾರಿಲ್ಲ. ಏನ್ ಮಾಡೋದು ಆರಾಧನಾ? ನೀನು ಒಂದ್ ಕಡೆಯಿಂದ ಎಲ್ಲ ಸರಿ ಮಾಡ್ಕೊಂಡು ಬರ್ತಾ ಇದ್ರೆ ಇವ್ರು ಇನ್ನೊಂದ್ ಕಡೆ ಎಲ್ಲ ಹಾಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಟ್ಕೊಂಡಿರೋಳು ನಾನು. ಇದ್ರೆ 2 ದಿನ ಇರ್ಲಿ ಬಿಡು ಅಂತ ನಾನು ಹೇಗ್ ಬಿಡಕ್ಕಾಗತ್ತೆ ಹೇಳು? ಸರಿ ಬಿಡಮ್ಮ, ನಾನೊಬ್ಳೆ ಹೋಗಿ ಬರ್ತೀನಿ. ನಿಮ್ಮ ಮನೆ ಕಡೆ ಜೋಪಾನ. ಹೋದ್ರೆ ಹೋಗ್ಲಿ. ಮುರುಗೇಶನ್ ರೂಮಲ್ಲಿ ಹೊಸ ಹುಡುಗ ಇದ್ದಾನಲ್ಲ, ಮ್ಯಾನೇಜರ್ ಮಗ, ಅವನನ್ನ ಹತ್ರ ಕರ್ಕೊಂಡು ಹೋಗ್ತೀಯಾ? ಇಲ್ಲಿ ಮೊದಲಿದ್ದವ್ರ ಮುಂದೆ ಮಾನ ಕಳ್ಕೊಂಡಾಯ್ತು, ಇವಾಗ ಹೊಸಬ್ರ ಮುಂದೆನೂ ಮರ್ಯಾದೆ ಕಳ್ಕೊಬೇಕಾ? ನಾನು ಹೋಗಿ ಬರ್ತೀನಿ ಬಿಡು. ಸ್ಟೇಷನಲ್ಲಿರೋರು ಮನುಷ್ಯ ತಾನೆ. ಸ್ಟೇಷನ್ಗೆ ಒಬ್ಳೆ ಹೇಗೆ ಹೋಗ್ತೀಯಾ? ನನ್ನ ಮಾತು ಕೇಳು. ಆ ಹುಡುಗನ ಒಂದ್ಸರ್ತಿ ಕೇಳಿ ನೋಡು. ಅವ್ರು ನಮ್ಮ ಒಟ್ಟಾರ್ದವ್ರ ಥರ ಅಲ್ಲ. ನಾನು ಮತ್ತೆ ನಮ್ಮ ಅಪ್ಪ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಅವ್ರಿಲ್ಲ ಅನ್ನಲ್ಲ. ಏನ್ರಿ ಮಹೇಶ್ ನೀವೇನಾ? ಏನು ಸರ್, ನಾನು ಯಾರು ಅಂತ ಗೊತ್ತಿಲ್ಲದೆ ಕರ್ಕೊಂಡ್ಬಂದ್ಬಿಟ್ರಾ? ಜಾಡ್ಸ್ ಒದ್ದ ಅಂದ್ರೆ ದಿಮಾಕೆಲ್ಲ ಹೊರಗಡೆ ಬಂದ್ಬಿಡಕ್ಕೆ ಮಗನೇ. ಏನೇ ಹೆಸರು? ಮಿಸ್ಟರ್ ಮಹೇಶ್, ಸಿಂಹರಾಶಿ ಸರ್. ಮತ್ತೆ ದೌಲತ್. ಮಿಸ್ಟರ್ ಮಹೇಶ್ ಹೆಸರು ಜೊತೆ ಇಟ್ಕೊಂಡಿರೋ ಮರ್ಯಾದೆ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರೆ ನೀನು ಇವತ್ತು ಇಲ್ಲಿರ್ತಿರ್ಲಿಲ್ಲ. ಸ್ಟೇಷನ್ಗೆ ಆರೋಪಿಯಾಗಿ ಬಂದಿದ್ಯಾ, ನೆನ್ಪಿಟ್ಕೊ ಮಗನೇ. ಆರೋಪಿ ಅಂತಾರೋದು ನೀವು. ನನ್ನ ಮೇಲೆ ಆರೋಪ ಹಾಕ್ಬಿಟ್ಟು ನೀವೇ ಆರೋಪಿ ಅಂದ್ರೆ ಹೆಂಗೆ ಸರ್? ತಪ್ಪಲ್ವಾ ಸರ್? ಅಷ್ಟಕ್ಕೂ ನೀವು ಅಂದ್ಬಿಟ್ರೆ ಮುಗ್ದೋಯ್ತಾ ಸರ್? ಮರ್ಯಾದಸ್ತ ಸರ್ ನಾನು. ಹಲೋ ಸರ್, ನನ್ನಂಥವನ್ನ ಈ ಸ್ಟೇಷನ್ಗೆ ಕರ್ಕೊಬರ್ಬೇಕಾದ್ರೆ ಒಂದ್ಸರಿ ಅಲ್ಲ 10 ಸರಿ ಯೋಚನೆ ಮಾಡ್ಬೇಕಾಯ್ತು ನೀವು. ಬಾರಿಸ್ಬಿಡ್ತೀನಿ ಮಗನೇ. ಬದುಕಿರೋದೇ ಸಾಲದ ಮೇಲೆ ಮಾತ್ರ ದೊಡ್ಡ ಸಾಹುಕಾರನ ಲೆವೆಲ್ಲು. ಏನು ದೊಡ್ಡ ರೌಡಿ ಇನ್ಕೊಬಿಟ್ಟಿದ್ಯಾ ನೀನು? ಸಾಲ ವಾಪಸ್ ಕೇಳಕ್ ಬಂದ್ರೆ ಒಡ್ದು ಬಡ್ದು ಮಾತಾಡ್ಸ್ತೀಯಾ? ಒಂದೊಂದ್ರಿಂದ 3 ಕೇಸ್ ಫೈಲ್ ಮಾಡ್ತೀನಿ, ನೆನ್ಪಿಟ್ಕೋ. ಒದ್ದು ಒಳಗಡೆ ಕುಂಡ್ರಿಸಿದ್ರೆ ನಿಮ್ಮಂತರ ಬುದ್ಧಿ ಬರೋದು. ಓ ಸಾಕು ಸುಮ್ಮನೆ ರೀ ಸರ್. ಏನು ಒದ್ದು ಒಳಗಡೆ ಹಾಕೋದು ನೀವು? ಏನು ಅನ್ಕೊಬಿಟ್ಟಿದ್ರಿ ನೀವು ನನ್ನ? ಹಲೋ ಸರ್, ಇಲ್ಲಿ ಕೇಳಿ. ನನ್ನ ಅರೆಸ್ಟ್ ಮಾಡೋ ಮೊದಲು ವಾರೆಂಟ್ ತರಬೇಕಾಯ್ತು, ತಂದಿದ್ದೀರಾ? FIR ಹಾಕ್ಬೇಕಾಗಿತ್ತು, ಹಾಕಿದ್ದೀರಾ? ಸುಮ್ಮನೆ ಬಾಯಿ ಮಾತಲ್ಲಿ ತಂದಿಲ್ಲಿ ಕೂರ್ಸ್ಕೊಬಿಟ್ರೆ ಏನೋ ದೊಡ್ಡ ಇವ್ರ ಥರ. ಏನ್ರಿ ನಿಮ್ಮ ಹೆಸರು ಅಂದಿದ್ ಕೂಡಲೇ ನಾನು ಹೇಳ್ಬಿಡ್ಬೇಕಾ?
ನಮ್ಗೇನು ಕಾನೂನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದೀರಾ? ಲಾಯರ್ ಕರ್ಕೊ ಬರ್ತೀನಿ ನಾನು. ನೋಡಿದ್ರೇನ್ರಿ ಒಂದು ದಿಮಾಕ FIR ಹಾಕ್ಬೇಕಂತೆ, ವಾರಂಟ್ ತರಬೇಕಂತೆ. ಕೊಡ್ತೀನಿ, ಎರಡೂ ಕೊಡ್ತೀನಿ. ಮುನ್ರಾಜು, ಒದ್ದು ಒಳಗಾಕ್ರಿ ನನ್ನ ಮಗನ್ನ. ಅವ್ನು ಯಾವನ್ ಬಂದು ಬಿಡ್ಸ್ಕೊಂಡು ಹೋಗ್ತಾ ನಾನು ನೋಡ್ತೀನಿ. ಸರ್, ಒಳಗಡೆ ಯಾಕೆ ಅಂತ ಹೇಳ್ತಾ ಇದ್ದೀರಾ? ನಾನೇನ್ ಮಾಡಿದ್ದೀನಿ? ಹಲೋ ಸರ್, ಮುಟ್ಬೇಡಿ, ಮೈ ಮುಟ್ಬೇಡಿ, ನಿಧಾನಕ್ಕೆ ತಳ್ರಿ ರೇ. ಓಹೋ, ಏನ್ರಯ್ಯ ಚಿಕ್ಕ ವಯಸ್ಸಿಗೆ ಲಾಕಪ್ ಬಂದ್ಬಿಟ್ಟಿದ್ದೀರಾ? ಮನೇಲಿ ಯಾರು ಹೇಳೋರು ಕೇಳೋರು ಇಲ್ವಾ? ಇಲ್ಲೆಲ್ಲ ಬರಬಾರ್ದು, ಒಳ್ಳೆ ಜನ ಅಂತೂ ಬರಲೇಬಾರ್ದು. ರಾಜ್ ರಾಜ್ ಅವರೇ, ರಾಜ್ ರಾಜ್ ಹಾಯ್. ಎಲ್ರಿ ಹೋಗಿದ್ರಿ? ಈ ಕಡೆಯಿಂದ ಬರ್ತಿದ್ದೀರಾ? ಅದು ಜಾಗಿಂಗ್ ಜಾಗಿಂಗ್ ಹೋಗಿದ್ದೆ. ನೀವು ಜಾಗಿಂಗಾ? ಅದು ಬೆಳಗ್ಗೆನೆ. ಸೂರ್ಯ ಬರೋ ತನಕ ಎದ್ದಿದ್ದೇ ನೋಡಿಲ್ಲ. ಸುಳ್ಳು ಬೇರೆ ಹೇಳೋದು ಕಲ್ತಿದ್ದೀರಾ? ಯಾಕ್ರಿ ಹಿಂಗೆ ಕೇಳ್ತಿದ್ದೀರಾ? ಇವತ್ತು ನೋಡಿ ಬೆಳಗ್ಗೆ ಎದ್ದಿದ್ದೀನಲ್ಲ. ಸರಿ, ಇವತ್ತು ಫ್ರೀನಾ? ಏನಾದರೂ ಕೆಲಸ ಇದೆಯಾ? ನನಗೇನ್ರಿ ಕೆಲಸ? ಐ ಆಮ್ ಆಲ್ವೇಸ್ ಫ್ರೀ. ಏನು ವಿಷಯ ಹೇಳಿ. ನಂಗೊಂದು ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗ್ಬೇಕಿತ್ತು. ಬರ್ತೀರಾ? ಏನ್ರಿ ಇದು? ಬರ್ತೀರಾ ಅಂತ ಕೇಳ್ತೀರಾ, ಬನ್ನಿ ಅಂತ ಕರಿಬೇಕು. ನೀವು ಕರೆದ್ರೆ ಬರಲ್ಲ ಅಂತೀನಾ? ನಡೀರಿ ಹೋಗೋಣ. ಯಾಕೆ ಕರಿತಿದ್ದೀನಿ ಅಂತ ಗೊತ್ತಲ್ವಾ ನಿಮಗೆ? ನಿಮಗೆ ಓಕೆನಾ? ನೀವೇನಾರ ರಾಬ್ರಿ ಮಾಡಕ್ ಕರೀತಿದ್ದೀರಾ? ಇಲ್ಲ ತಾನೆ? ಮತ್ತೆ ಯಾಕೆ ಅಷ್ಟೊಂದು ಯೋಚನೆ ಮಾಡಬೇಕು? ಬರ್ತೀನಿ ಅಂತ ಹೇಳ್ದೆ ತಾನೆ? ಬರ್ತೀನಿ, ನಡೀರಿ. ಇರಿ, ಬಟ್ಟೆ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಆರಾಧನಾ ಬರ್ತಾರಂತೇನೆ? ಹೂನಮ್ಮ, ಬರ್ತಾರಂತೆ. ಸರಿ, ನಾನು ಬರ್ತೀನಿ. ಅಯ್ಯೋ ಆರಾಧನಾ, ಹೀಗೆ ಹೋಗ್ತೇನೆ? ಮುಖ ತೊಳ್ಕೊಂಡು ಬಟ್ಟೆ ಚೇಂಜ್ ಮಾಡಿ ಹೋಗು. ಒಂದು 5 ನಿಮಿಷ ಬಂದ್ಬಿಡ್ತೀನಿ. ಸರಿ. ಥ್ಯಾಂಕ್ ಯು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನಾನು ಫ್ರೀ ಆಗಿದ್ದೆ, ಆರಾಧನ ಆಚೆ ಹೋಗ್ಬೇಕಂದ್ರು, ಅದಕ್ಕೆ ಬಂದೆ. ಒಟಾರದಲ್ಲಿ ಎಲ್ಲರೂ ಫ್ರೀ ಇದ್ರು, ಆದ್ರೆ ಯಾರು ಬರೋದಕ್ಕೆ ಒಪ್ಲಿಲ್ಲ ಗೊತ್ತಾ? ನೋಡಿ ಇವ್ರೆ. ಸಿರಿ. ಹಾ, ಸಿರಿ. ನೋಡಿ ಸಿರಿ ಅವರೇ, ನೇಬರ್ಸ್ ಅಂದ್ರೆ ಅಷ್ಟು ಹೆಲ್ಪಿಂಗ್ ನೇಚರ್ ಇಲ್ಲ ಅಂದ್ರೆ ಹೇಗೆ? ಒಬ್ರಿಗೆ ತೊಂದರೆ ಆದಾಗ ಇನ್ನೊಬ್ರು ಬರ್ದೇ ಇದ್ರೆ ನೇಬರ್ಸ್ ಇದ್ದೇನ್ ಪ್ರಯೋಜನ? ಮ್ಯಾನ್ ಇಸ್ ಅನ್ ಸೋಷಲ್ ಅನಿಮಲ್. ಎಲ್ರ ಜೊತೆ ಬದುಕಕ್ಕೆ ಇಷ್ಟಪಡ್ತಾನೆ. ಯಾಕೆ ಹೇಳಿ? ಯಾಕಂದ್ರೆ ಒಟ್ಟಿಗೆ ಇದ್ರೆ ಅಡ್ವಾಂಟೇಜಸ್ ಇರತ್ತೆ ಅಂತ. ಈ ತರ ಕಷ್ಟ ಬಂದಾಗ ಕೈ ಕೊಟ್ಬಿಟ್ರೆ ಏನ್ ಮಾಡ್ದಂಗಾಯ್ತು? 2 ನಿಮಿಷ ಅಪ್ಪ, ಬಂದ್ಬಿಟ್ಲು. ನೀನು ಬಂದಿದ್ದು ತುಂಬ ಒಳ್ಳೇದಾಯ್ತು. ಒಬ್ಬಳನ್ನ ಹೇಗೆ ಕಳಿಸೋದು ಅಂತ ಯೋಚನೆ ಮಾಡ್ತಿದ್ದೆ. ಎಷ್ಟೇ ಆದರೂ ಭಯ ಇದ್ದೇ ಇರುತ್ತೆ. ಪೊಲೀಸ್ ಸ್ಟೇಷನ್ ಅಲ್ವಾ? ಪೊಲೀಸ್ ಸ್ಟೇಷನ್? ಹೌದಪ್ಪ, ಇವರೇನೋ ಗಲಾಟೆ ಮಾಡಿಕೊಂಡು ಪೊಲೀಸ್ನವರು ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಆರಾಧನಂಗೆ ಹೇಳಿದ್ವಿ ನಿನ್ನನ್ನು ಕರ್ಕೊಂಡು ಬಾ ಅಂತ. ನೀನು ಹೋಗ್ತಿರೋದಕ್ಕೆ ನಮಗೊಂಚೂರು ಧೈರ್ಯ. ಎಷ್ಟೇ ಆದರೂ ಪೊಲೀಸ್ ಸ್ಟೇಷನ್ಗೆ ಒಬ್ಬಳನ್ನೇ ಕಳ್ಸಕ್ಕೆ ನಮಗೂ ಭಯ ಅಪ್ಪ. ಇದೇನು ಪೊಲೀಸ್ ಸ್ಟೇಷನ್ ಬರಕ್ಕೆ ಹೇಳ್ತೀರಂತ ಗೊತ್ತೇ ಆಗಲಿಲ್ಲ. ಬರ್ತೀನಿ ಅಂತ ಒಪ್ಕೊಬಿಟ್ನಲ್ಲ. ಇವಾಗ ಏನು ಮಾಡೋದು? ಹೇಗಾದರೂ ಇದರಿಂದ ಬಚಾವಾಗಬೇಕು. ಅಮ್ಮ, ಆಂಟಿ, ನಂಗೊಂದು 5 ನಿಮಿಷ ಕೆಲಸ ಇದೆ. ಅವ್ರು ರೆಡಿ ಆಗೋಷ್ಟಲ್ಲಿ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ. ಅಯ್ಯೋ, ಬೇಗ ಬರ್ತೀಯಲ್ಲಪ್ಪ? ಬರ್ತೀನಿ. ಏನು ವಿಷಯ ಸಾವಿತ್ರಿ?
ನಾನೇನೋ ಹೇಳಕ್ಕೆ ಬಂದೆ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ರೀ? ನಮ್ಮ ಮದುವೆ ಆಗಿ 35 ವರ್ಷ ಆಯಿತು ಸಾವಿತ್ರಿ. ಏನೋ ಅಷ್ಟೋ ಎಷ್ಟೋ ನಿನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಕೂಡ. ಏನು ವಿಷಯ ಹೇಳು? ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ರೀ. ಅಂಥದ್ದೇನಾಯ್ತು ಈಗ? ನೀನು ಹೀಗೆ ಸಂಕೋಚ ಪಟ್ಕೊಂಡ್ರೆ ಹೇಳೋಕೆ ಬಂದಿರೋ ವಿಷಯ ಏನಾದರೂ ಬದಲಾಗುತ್ತಾ? ಅಲ್ಲ, ನನ್ನ ಹತ್ರ ಮಾತಾಡೋದಕ್ಕೂ ಇಷ್ಟೊಂದು ಪೀಟಿಗೆನಾ? ಪರವಾಗಿಲ್ಲ, ಹೇಳು. ಅದು ಮಗನ ಜೊತೆ ಅಂತೂ ಈ ಮನೇಲಿರೋ ಭಾಗ್ಯ ಕಳ್ಕೊಂಬಿಟ್ಟೆ. ಮಗಳನ್ನೂ ಕಳ್ಕೊಳಕ್ಕೆ ಇಷ್ಟ ಇಲ್ಲ ರೀ. ರೀ, ನೀವು ಒಂದ್ಸತಿ ಅಳಿಯಂದ್ರ ಜೊತೆ ಮಾತಾಡಿ. ಸಂದೀಪ್ ಜೊತೆನಾ? ಏನಾಯ್ತು? ನಾನು ಯಾಕೆ ಮಾತಾಡಬೇಕು? ಯಾವ ವಿಷಯ? ಅದು ಯಾಕೋ ನಾವು ಅಳಿಯಂದ್ರನ್ನ ತಾತ್ಸಾರ ಮಾಡ್ತಾ ಇದ್ದೀವಿ ಅನ್ನಿಸ್ತಾ ಇದೆ ರೀ. ಎಷ್ಟೇ ಆಗಲಿ ಅವ್ರು ನಮ್ಮನೆ ಅಳಿಯ ಅಲ್ವಾ? ಅವ್ರಿಗೆ ಕೊಡೋ ಮರ್ಯಾದೆ ನಾವು ಕೊಡಲೇಬೇಕಲ್ವಾ ರೀ? ಏನು, ನಾವು ಅವ್ರಿಗೆ ಮರ್ಯಾದೆ ಕೊಡ್ತಾ ಇಲ್ವಾ? ಅರ್ಥ ಆಗ್ತಿಲ್ಲ ನನಗೆ. ಯಾರು ಬಂದು ಹೇಳಿದರು ಅವರಿಗೆ ಮರ್ಯಾದೆ ಕಡಿಮೆ ಆಗಿದೆ ಅಂತೇಳಿ? ಅವರೇ ಬಂದು ಏನಾದರೂ ಹೇಳಿದ್ರಾ? ರೀ, ಅವರೇ ಬಂದು ಇದೆಲ್ಲ ಹೇಳ್ತಾರ? ನಾವೇ ಅರ್ಥ ಮಾಡ್ಕೋಬೇಕು. ಆದರೂ ಸಾವಿತ್ರಿ, ಈಗ ಈ ವಿಷಯ ಯಾಕೆ ಬಂತು ಅಂತೇಳಿ ಗೊತ್ತಾಗಬೇಕು ಅಲ್ವಾ? ಸ್ವಲ್ಪ ಅರ್ಥ ಆಗೋ ಹೇಳು. ಅದು ಯಾಕೋ ಬಂತು ಅಂತ ಇಟ್ಕೊಳ್ರಿ, ಅದೆಲ್ಲ ಮುಖ್ಯನಾ ಈಗ? ಅಲ್ಲ ಸಾವಿತ್ರಿ, ಸಂದೀಪ್ಗೆ ಕಂಪ್ನಿನಲ್ಲಿ ಕೆಲಸ ಇದೆ, ಇರೋದಕ್ಕೆ ಮನೆ ಇದೆ, ಇನ್ನು ಏನು ಕೊಡಬೇಕು ಅವ್ರಿಗೆ? ಕೆಲಸ ಮಾಡ್ಕೊಂಡಿರೋಕ್ಕೆ ಅವರೇ ನಿಮ್ಮ ಮನೆ ಕೆಲಸದವ್ರ ರೀ. ಅವ್ರ ಮನೆ ಅಳಿಯ ಅಲ್ವಾ ರೀ? ನೀವು ಒಂದ್ಸಲ ಅಮಲಾ ಸಂದೀಪ್ ಜೊತೆ ಮಾತಾಡಿ. ಅವ್ರಿಗೆ ಯಾಕೋ ಏನೋ ಒಂದು ಅಸಮಾಧಾನ ಇರೋ ಥರ ಇದೆ. ಅವ್ರಿಗೆ ಖುಷಿ ಆಗೋ ಥರ ನಾವೇನಾದರೂ ಕೊಡೋಣ ರೀ? ಏನಾದರೂ ಉಡುಗೊರೆ ಕೊಟ್ಬಿಡೋಣ? ದಸರಾ ಅಲ್ಲ, ದೀಪಾವಳಿ ಅಲ್ಲ, ಬರ್ಡೇ ಅಲ್ಲ, ಆ್ಯನಿವರ್ಸರಿ ಅಂತೂ ಅಲ್ಲವೇ ಅಲ್ಲ. ಈಗ ಏನು ಅಂತ ಗಿಫ್ಟ್ ಕೊಡೋದು ಅವರಿಗೆ? ಉಡುಗೊರೆ ಅಂತ ಕೊಡೋದಕ್ಕೆ ಒಂದು ಕಾರಣನಾದರೂ ಇರಬೇಕು ಅಲ್ವಾ? ಉಡುಗೊರೆ ಕೊಡೋರ್ಗೂ ತಗೊಳ್ಳೋರ್ಗೂ ಮುಜುಗರ ಆಗಬಾರ್ದಲ್ವಾ? ಏನು ಸಂದರ್ಭ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಏನೋ ಲಾಭ ಆಯಿತು ಅಂತ ಕೊಟ್ಬಿಡಿ. ಆದರೆ ಏನಾದರೂ ಒಂದು ಕಾರಣ ಹೇಳಿ ಒಂದು ಒಳ್ಳೆ ಉಡುಗೊರೆ ಕೊಟ್ಬಿಡೋಣ ರೀ. ಸರಿನಮ್ಮ, ಏನೋ ಅಪರೂಪ ಕೇಳ್ತಾ ಇದೆಯಾ? ನಾನು ಮೂರ್ತಿ ಹತ್ರ ಮಾತಾಡ್ತೀನಿ.